ಮೇಕ್ ಇನ್ ಇಂಡಿಯಾನಿಗೆ ಏನೇನು ಮಾಡಿದೆ ಸರ್ ಅಂತ ಕೇಳ್ಬೇಕಲ್ಲ ನೀವು. ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದ್ರೆ ಏನೇನಾಯ್ತು ಮೇಕ್ ಇನ್ ಇಂಡಿಯಾದಲ್ಲಿ? ಇಷ್ಟೆಲ್ಲ ಹೊರ ದೇಶಗಳಿಗೆ ಹೋಗಿ ಬಂದರೆ ಇವತ್ತು ನಮ್ಮ ಪಾಸ್ಪೋರ್ಟ್ ಸ್ಟ್ರೆಂತ್ ಏನಿದೆ ಗೊತ್ತಾ? ಪಾಸ್ಪೋರ್ಟ್ ಪವರ್ ಅಂತ ಹೇಳ್ತಾರೆ. ಇವತ್ತು 85ನೇ ಸ್ಥಾನದಾಗ ನಾವಿದ್ದೀವಿ. ಪಾಸ್ಪೋರ್ಟ್ ಪವರ್, ಭಾರತ ದೇಶದ ಪಾಸ್ಪೋರ್ಟ್ ಪವರ್ ಇರ್ತಕ್ಕಂಥ 85ನೇ ಸ್ಥಾನದಲ್ಲಿದ್ದೀವಿ. ನಾವು 1ನೇ ಸ್ಥಾನದಾಗ ಇರಬೇಕಾಗಿತ್ತಲ್ಲ, ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಲ್ಲ. 2ನೇ ಸ್ಥಾನದಾಗ ಇರಬೇಕು, ಬೇಡ 10ನೇ ಸ್ಥಾನದಾಗ ಇರಬೇಕು, 15, 20, 50, 85ನೇ ಸ್ಥಾನದಲ್ಲಿ ಇದ್ದೀವಿ. ಪವರ್ ಆಫ್ ಪಾಸ್ಪೋರ್ಟ್ ಆಫ್ ಇಂಡಿಯಾ ಟುಡೇಸ್ ಅಟ್ 85th ಪೊಸಿಷನ್. ಮತ್ತು ಇದು ಹೆಂಗೆ ತೋರಿಸೋದು? ಪವರ್ ಆಫ್ ಪಾಸ್ಪೋರ್ಟ್ ಅಂದ್ರೆ ಏನು? ಯಾವ ಬೇಸಿಸ್ ಮೇಲೆ ಪವರ್ ಆಫ್ ಪಾಸ್ಪೋರ್ಟ್ ಮಾಡ್ತಾರೆ? ಯಾವ ಸಂಸ್ಥೆಗಳು ಮಾಡ್ತಕ್ಕಂಥದ್ದು, ಯಾವ ದೇಶ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಚರ್ಚೆ ಆಗೋದು. ಇದು ಒಳ್ಳೆಯ ಬೆಳವಣಿಗೆ ಚರ್ಚೆ ಆಗುತ್ತೆ. ನೀವು ಬಂದು ಅದೇ ಹೇಳೋದು, ಅವ್ರು ಬರೋದು, ಹಿಂದೂ ಹೇಳಿದ್ರು, ಮುಸ್ಲಿಂ ಹೇಳಿದ್ರು, ಇವೇ ಚರ್ಚೆಗಳಿಗೆ ನಾವು ಎಷ್ಟು ದಿವಸ ಮಾತಾಡೋಣ? ಅದೇ ರೀ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸಾಹೇಬ್ರೆ RSSನ ಬ್ಯಾನ್ ಮಾಡಿರೋದು. ಕೇಳ್ರಿ BJP ಅವರಿಗೆ, ನಾನು ಸುಳ್ಳು ಹೇಳ್ತಲ್ಲ, ಬೇಕು ದಾಖಲಾತಿಗಳು ಚೆಕ್ ಮಾಡಿ ನೋಡ್ರಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸಾಹೇಬ್ರೆ RSSನ ಬ್ಯಾನ್ ಮಾಡಿದವರು. ಮಹೇಶ್ ಹೆಬ್ಬಾರ್ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈಗ ಅವ್ರನ್ನ ಸ್ಟ್ಯಾಚ್ಯೂ ಕಟ್ಟಿದ್ದಾರೆ. ಅದು ಅವ್ರ ಐಡಿಯಾಲಜಿನೇ ನಮಗೆ ಅರ್ಥ ಆಗೋಲ್ಲ. ಯಾರು ಪರ ಇದ್ದಾರೆ, ಯಾರು ವಿರುದ್ಧ ಇದ್ದಾರೆ ನಮಗೆ ಗೊತ್ತಲ್ಲ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಟ್ಯಾಚ್ಯೂ ಕಟ್ಟಿದ್ದಾರೆ. ಅದಾದಮೇಲೆ ಏನಾಯಿತು? ಸ್ಟ್ಯಾಚ್ಯೂ ಕಟ್ಟಾಯಿತು. ಅದಾದಮೇಲೆ ಎಲ್ಲ ಇದೆಯಾ? ಎಲ್ಲ ಒಂದು ಪೋಸ್ಟ್ರು, ಒಂದು ಬ್ಯಾನರು, ಒಂದು ಹೆಸರು ಇದೆಯಾ? ಏನೋ ಸುಮ್ಮನೆ ಹೋಗ್ತತೆ. ನಮ್ಮ ಹಳ್ಳಿ ಒಳಗಂತಾರೆ ಜಾತ್ರೆದಾಗ ಸುಮ್ಮನೆ ತೋರಾಡೋದು ಹೋಗೋದು. ಅದಾದಮೇಲೆ ಇನ್ನೊಂದು ಜಾತ್ರೆ, ಅದಾದಮೇಲೆ ಇನ್ನೊಂದು ಜಾತ್ರೆ. ನಿಮಗೆ ಕೈ ಮುಗಿದು ಕೇಳ್ತಕ್ಕಂಥದ್ದು, ನೀವು ಕ್ವಶನ್ಸ್ನ ಪೆನ್ ಡೌನ್ ಮಾಡಿರಿ. BJP ಅವ್ರ ಕಾಂಟ್ರವರ್ಸಿನ ಬಂದು ನಮ್ಮನ್ನು ಅಗ್ಲೆಲ್ಲ ಕೇಳ್ಬಿಡ್ರಿ. ಯಾಕಂದ್ರೆ ಅವ್ರು ಕಾಂಟ್ರವರ್ಸಿನೇ ಮಾತನಾಡೋದು ಬಿಟ್ಟರೆ ಏನು ಮಾತಾಡೋಲ್ಲ. ಪ್ರಗತಿಪರ ಪ್ರೋಗ್ರೆಸಿವ್ ಪಾಲಿಸಿ 10 ವರ್ಷದ ಒಂದು 10 ಪಾಲಿಸಿ ತೊಗೊಳ್ರಿ. ನೀವು ಅದ್ರ ಬಗ್ಗೆನೇ ಚರ್ಚೆ ಮಾಡಿಸ್ರಿ. ನೀವು ಅವ್ರು ಹಿಂಗೆ ಹೇಳ್ಯಾರೆ, ಅವ್ರು ಹಿಂಗೆ ಹೇಳ್ಯಾರ, ಅವ್ರು ಹೇಳಿದ್ದು ನಮ್ಮನ್ನ ಯಾಕೆ ಬಂದು ಕೇಳ್ತೀರಿ? ವೈ ಡು ವಾಂಟ್ ಆಸ್ಕ್ ಅಸ್? ಬಿಕಾಸ್ ಇಟ್ಸ್ ಇರ್ರಿಲೆವೆಂಟ್ ಟು ದಿಸ್. ದೇ ವಾಂಟ್ ದಿಸ್ ಓನ್ಲಿ ಬಿಕಾಸ್ ಎಲೆಕ್ಷನ್ ನಡಿಬೇಕು ಅವರಿಗೆ. ಸಿದ್ದರಾಮುಲ್ಲಾ ಖಾನ್, ಆ ಖಾನ್, ಈ ಖಾನ್ ಅಂತ ಹೇಳ್ತಕ್ಕಂಥದ್ದು ವೆರಿ ಸಹಜ ಅಲ್ಲ ಅವ್ರಿಗೆ ಹೇಳೋದು. ಈಗ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು. ಎದಕ್ಕೆ ಹೇಳ್ತಾರದು? ಏನು ರೀಸನ್ ಏನು? ಯಾಕೆ ಈ ದೇಶದವರಲ್ಲ ಅವರು? ಕರ್ನಾಟಕದವರಲ್ಲ? ಅವ್ರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಏನಿಲ್ವಾ? ಇವು ಚುನಾವಣೆ ಬಂದತ್ತೆ, ಹಿಂದೂ ಮುಸ್ಲಿಂ ಮಾಡಬೇಕು, ಮತ್ತು ಈ ಪ್ರಶ್ನೆ ಕೇಳ್ತಾರೆ. ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥ 10 ಪ್ರೋಗ್ರಾಮ್ಸ್, ಪ್ರೋಗ್ರೆಸಿವ್ ಪ್ರೋಗ್ರಾಮ್ಸ್ ಬೇರೆ ದೇಶಕ್ಕೆ, ನಮಗೆ ಹೆಲ್ತು, ಎಜುಕೇಷನು. ಇವತ್ತು ಗುಜರಾತ್ ಮಾಡಲು ಎಷ್ಟಿದೆ ಎಜುಕೇಷನಲ್ಲಿ ನೋಡಿದ್ದೀರಾ? ಪ್ರಶ್ನೆ ಕೇಳ್ತೀರಾ ಯಾರು ನೀವು? ಎಜುಕೇಷನ್ ಗುಜರಾತ್ ಯಾವ ಮಾಡಲಲ್ಲಿದೆ? ಹೆಲ್ತ್ ಯಾವ ಮಾಡಲಲ್ಲಿದೆ? ಯಾವುದು ನಾವು ಯಾವ ಫಂಡಮೆಂಟಲ್ ಕ್ವಶನ್ಸ್ ಯಾವ್ದು ರೈಸ್ ಮಾಡಬೇಕು? ಫಂಡಮೆಂಟಲ್ ಕ್ವಶನ್ಸ್ ಯಾವ ರೈಸ್ ಮಾಡಬೇಕು? ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಬೇಕು, ಪ್ರೋಗ್ರೆಸ್ ಬಗ್ಗೆ ಮಾತನಾಡಬೇಕು, ಪಾಲಿಸಿಗಳ ಬಗ್ಗೆ ಮಾತನಾಡಬೇಕು. ಅವು ಬಿಟ್ಕೊಂಡು ಬರೀ ಅವರೇ ಹೇಳಿದ್ರು, ಅವ್ರು ಕರೆಕ್ಟ್ ಎಲೆಕ್ಷನ್ ಟೈಮ್ ಡ್ರೆಸ್ ಹಾಕೊಂಬರ್ತಾರೆ, ಇವೇ ಭಾಷಣ ಮಾಡ್ತಾರೆ, ಹೋಗ್ತಾರೆ. ಇನ್ನೇನಿದೆ ಬೇರೆ? ಅದಕ್ಕಿಂತ ಜಾಸ್ತಿ ಏನೇನಿದೆಯಾ? ಅದೇ ಈಗ ಪೊಲಿಟಿಕಲ್ ಡ್ರೆಸ್ ಹಾಕೊಂಬರ್ತಾರೆ, ಪೊಲಿಟಿಕಲ್ ಡ್ರೆಸ್ ಮಾತನಾಡ್ತಾರೆ. ಈಗ ನಾವು ಯಾಕೆ ಹೇಳ್ತೀವಿ ಅಂತಂದರೆ, ವಿಶೇಷವಾಗಿ ಹತ್ರ ಬಂದಾಗ ಇವೆಲ್ಲ ಜಾಸ್ತಿ ಅಟ್ರಾಕ್ಟ್ ಆಗ್ತಕ್ಕಂಥ ಮಾತುಗಳು ಮಾತನಾಡ್ತಾರೆ. ಮಾಧ್ಯಮದವ್ರು ಅದನ್ನೇ ಹೋಗಿ ನೀವು ಒಂದು ಬೇರೆನ ಕೇಳ್ತೀರಿ, ಅವ್ರ ಕೊಟ್ಟು ಆನ್ಸರ್ ಮಾಡಿಸ್ತೀರಿ. ನಾವು ಹೇಳ್ತೀವಲ್ಲ ಮಾಧ್ಯಮದವ್ರು, ನೀವು 10 ಪ್ರಶ್ನೆ ಅವ್ರನ್ನ ಕೇಳ್ರಿ. ಇದನ್ನೇ ಮಾತಾಡಬೇಕು. ಎಲೆಕ್ಷನ್ ಮುಗಿಯೋವರೆಗೆ ನಮಗೆ ಬರೀ ಪಾಲಿಸಿ ಬಗ್ಗೆ, ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿ, ಕಾಂಟ್ರವರ್ಸಿ ಬಗ್ಗೆ ಎಷ್ಟಂತ ಮಾತನಾಡಬೇಕು ನಾವು?